ನನಗೆ ಮಾತ್ರ ಹೀಗಾಗ್ತದೆ, ಇವಳು ನೋಡಿದ್ರೆ ಎಲ್ಲರಿಗೂ ಹೀಗಾಗ್ತದ. ನಾನು ಕೂಗಿದಾಗೆ ಹೀಗೂ ಉಂಟೆ ಉಂಟೆ ಚಂದನ ರಾಶಿ ರೂಪದ ರಾಶಿ ಸುತ್ತ ಬಂದಿ ಹುಡುಕುತ್ತಾ ಬಂದೆ. ಶಂಕರ ಸಿಗಲಿಲ್ಲ. ಈ ಹೊತ್ತಿನ ಮಟ್ಟಿಗೆ ಶಂಕರ ಬಂದೇ ಹೋದ್ರೆ ಒಳ್ಳೆಯದಾಯ್ತು, ಸಿಗದೆ ಹೋದ್ರೆ ಒಳ್ಳೆಯದಾಯ್ತು. ಶಂಕರ ಸಿಕ್ಕಿದೆ, ಇವಳು ಸಿಗ್ತಾ ಇರಲಿಲ್ಲ. ಇದೇನಿದು ಆಕಾರ, ಇದೇನಿದು ನಡೆ? ಆಹಾ ಆಹಾ, ಕಂಡೆ 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 ಪುಳಕಿತ ಆ ನಾಟಕು ಗಡ್ಡೆ ಸಪ್ಪಳ, ಆ ಕಣ್ಣು ನಿಲ್ಲವು, ಮುಖಮಂಡಲ ಶಶಿಧರ ಪ್ರತ್ಯಕ್ಷ ಚಂದ್ರಮಂಡಲದಂತಹ ಮುಖಮಂಡಲ ಬಾಳಲ್ಲಿರಬೇಕಾಗಿರುವಂತಹ ಚಂದ್ರವನ್ನು ಇವಳ ಮುಖವನ್ನು ಹೇಳಿಕೊಂಡೆನ. ಚಂದ್ರಮಂಡಲದಂತಹ ಮುಖಮಂಡಲ, ಆ ಮುಖಕ್ಕೆ ಮುತ್ತಿದಂತಹ ಮುಂಗುರುಳು, ತುಂಬಯೋಪಾದಿಯಲ್ಲಿ ಕಾಣಿಸ್ತಾ ಇದೆ. ವಿಶಾಲವಾಗಿರುವಂತಹ ಹಣೆ, ಬಾಗಿದ ಹುಪ್ಪು, ಕಾಮನ ಕೈ ಕಪ್ಪು, ಬರೀ ಹುಬ್ಬಲ್ಲ ಇದು. ಆ ಹಣೆಯಲ್ಲಿ ಇಟ್ಟಂತಹ ತಿಲಕ, ಲೋಕದಲ್ಲಿ ಎಷ್ಟು ಹುಡುಗಿಯರಿಗೆ ತಿಲಕ ಇಡುವುದಕ್ಕೆ ಬರ್ತದೆ, ಇವಳನ್ನು ನೋಡಿ ಕಲಿಬೇಕು. ಎಂತ ಹಣೆಗೆ ಎಂತ ತಿಲಕ ಎನ್ನುವುದುಂಟು. ಬರೀ ಕಾಂಡವನ್ನ ಕುಂಕುಮ ಇಟ್ಟು ಓಡಾಡುವುದಲ್ಲ, ಆಕಾರಬದ್ಧವಾಗಿರಬೇಕು. ಇವಳನ್ನು ನೋಡಿ ಕಲಿಯಬೇಕು. ಹೆಣ್ಣು ಜಾತಿಯೇ ಆಕಾರಬದ್ಧವಾದ ಹುಬ್ಬು. ಆ ಎರಡು ಹುಬ್ಬುಗಳ ನಡುವೆ ತಿಲಕವೇ, ತಿಲಕವೇ ನಿಜವಾದ ಅರ್ಥದಲ್ಲಿಯೂ ತಿಲಕವೇ. ಆ ಕೆಟ್ಟವಿರುತ್ತವಾದ ನೇತ್ರದ್ವಯ, ನೀರಿನಲ್ಲಿರುವಂತಹ ಮೀನು ಸಳಕ್ ಪಳಕ್ ಸಳಕ್ ಪಳಕ್, ಆಚೆ ಈಚೆ ಆಚೆ ಈಚೆ ಓಡಾಡಿದ ಹಾಗೆ ಕಾಣಿಸ್ತಾ ಇದೆ. ಎಂತಹ ಕಪೋಲ ಅದು, ಕನ್ನಡಿಯ ಕಪೋಲ. ನನ್ನ ಮುಖ ಅವಳು ಆ ಗಣ್ಣದಲ್ಲಿ ಕಾಣ್ತಾ ಇದೆ, ಕಪೋಲದಲ್ಲಿ ಕಾಣ್ತಾ ಇದೆ. ಇಡೀ ಮುಖಕ್ಕೆ ಒಂದು ಮೂಗು, ಒಂದೇ ಮೂಗು, ಸಾವಿರಾರು ಆಕಾರಬದ್ಧವಾಗಿರುವಂತಹ ಮೂಗು. ಆ ಅಲೆ ಬಿಗಿದ ತೊಂಡೆಯ ಹಣ್ಣಿನಂತಹ ತುಟಿ, ಆ ತುಟಿ ನೋಡಿ ತೊಂಡೆಯ ಹಣ್ಣನ್ನು ನೋಡಿದಾಗ ಆಗ್ತದೆ ನಾನೀಗ ಗಿಳಿಯಾಗಬೇಕಿತ್ತು. ಹೋಗಿ ಅಂತಹ ತುಟಿ, ಆ ಕಂಠ ಬಲಮುರಿಯ ಶಂಕ ಇದ್ದ ಹಾಗೆ ಆಕಾರಬದ್ಧವಾಗಿರುವಂತಹ ಕಂಠ.
ನಮ್ಮಂತ ಪ್ರಾಯದ ಗಂಡು ಮಕ್ಕಳ ತಲೆ ಹಾಳು ಮಾಡುವ ಪ್ರದೇಶ ಅಷ್ಟು ಸಾಕ ಆಕಾರಬದ್ಧವಾಗಿರುವಂತಹ ಪ್ರದೇಶ. ಆಹಾ ಹೃದಯ ಶ್ರೀಮಂತಿಕೆಗೆ ಮಾರು ಅದೆಂತ ಹೃದಯ ಶ್ರೀಮಂತಿಕೆ. ಬುಟ್ಟಿಯಲ್ಲಿ ಬಚ್ಚಿಟ್ಟ ಒಳಗೊಳಗೆ ಮಿಸುಕಾಡುವ ಮೊಲದ ಮರಿಗಳು ಸಾಕಿಷ್ಟು. ಇದಕ್ಕೂ ಹೆಚ್ಚು ನಾನು ಹೇಳುವುದಕ್ಕೆ ಹೋಗುವುದೇ ಇಲ್ಲ. ಯಾಕೆಂದ್ರೆ ಅದು ಹೇಳುವುದಲ್ಲ, ನೋಡುವುದು. ಇನ್ನೂ ನೋಡಲೆ ಮತ್ತು ನೋಡಲೆ ನೋಡಲೆ ಇಲ್ಲಿಗೆ ಬರುವಾಗ ಶಂಕರನು ಇಳುಕುತ್ತಾ ಅಲಸುತ್ತಾ ಇಲ್ಲಿಗೆ ಬರುವಾಗ ದೂರದಿಂದ ಕಾಣಿಸಿತು ಇಲ್ಲೊಂದು ಮಂಟಪ. ಇದೆಂತಹ ಮಂಟಪ? ಹೂವಿನ ಮಂಟಪ, ಬರೇ ಮಂಟಪ ಅಲ್ಲ, ಹೂವಿನ ಮಂಟಪ. ಅದನ್ನೇ ನೋಡೋಣ ಎಂದು ಬಂದೆ. ಅಯ್ಯ, ಸಾಮಾನ್ಯವಾದ ತೇಜಸ್ಸ ಇದು, ಸಾಮಾನ್ಯ ತೇಜಸ್ಸಲ್ಲ, ಬರೇ ಮಂಟಪ ಅಲ್ಲ, ಪ್ರತ್ಯಕ್ಷ ಪ್ರಭಾಕರದ ತೇಜಸ್ಸು. ಆ ಮಂಟಪಕ್ಕೆ ಪ್ರಭಾಕರ ತೇಜಸ್ಸು ಎಲ್ಲ ಇವರಲ್ಲಿ ಇವಳಿಗೆ ಪ್ರಭಾಕರನ ತೇಜಸ್ಸನ್ನು ಹೊಂದಿದ ಪಡೆದ ಇವಳಿಗೆ ಆಶ್ಚರ್ಯ, ಜೊತೆಗೆ ಕುತೂಹಲ. ಏನು ಮಾಡಲಿ ಮಾತಾಡಿಸ್ತೇವೆ ಅಂತ ಮಾತಾಡಿಸಿ ನಮಗೆ ಮಾತಾಡಿಸಿ ಅಭ್ಯಾಸ ಇಲ್ಲ. ಏನಿದ್ರು ತಲೆ ಮೇಲೆ ಕೈ ಇಡುವುದು, ಹಿಂದಿನ ಮುಂದೆ ನೋಡದೆ ಕೈ ಇಡುವುದು. ನನಗೆ ಮೋಸ ಆದದ್ದು ಕೈ ಇಡುವುದಕ್ಕಿಂತ ಮೊದಲು ಇವಳ ಮುಖ ನೋಡ್ಬಿಟ್ಟೆ, ಕೈ ಹಿಂದೆ ಸರಿತು, ನನ್ನ ಮುಖ ಮುಂದೆ ಹೋಯ್ತು. ಏನು ಕೈಯನ್ನು ಮುಂದೆ ಮಾಡುವುದಕ್ಕೆ ಮನಸ್ಸು ಬರ್ತಾ ಇಲ್ಲ, ಮಾತಾಡಬೇಕೆನ್ನುವಂತಹ ಆತುರ. ಏನು ಮಾಡಬೇಕು?
ಮಾತಾಡ್ತೇನೆ. ಹೋಗಿ ಮಾತಾಡುವ. ಏನ್ ಮಾತಾಡ್ತೇನೆ? ಮಾತಾಡಿದ ಏನ್ರೆ ಯಾರ್ಯಾರು ಹೇಳಿದ್ದಾರೆ. ಅಲ್ಲ ಹೋದಾಗ ಹಾಗಲ್ಲ, ಮೃದುವಾಗಿ ಮಧುರವಾಗಿ